ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಸವಾಲಾಗಿ ಪರಿಣಮಿಸಿದೆ. ಸರ್ಕಾರ ರಚನೆಗೆ ವಿಜಯ್ ಅನುಮತಿಯನ್ನ ಕೋರಲು ಸಂಜೆ 6 ಗಂಟೆಗೆ ಗವರ್ನರ್ ಭೇಟಿ ಮಾಡಲಿದ್ದಾರೆ. ಸರ್ಕಾರ ರಚನೆ ಮಾಡಲು 117 ಶಾಸಕರ ಅಗತ್ಯತೆ ಇದ್ದು 118 ಶಾಸಕರ ಪಟ್ಟಿಯನ್ನ ರಾಜ್ಯಪಾಲರಿಗೆ ನೀಡಲಿದ್ದಾರೆ. ಆ ಬಳಿಕ ಸರ್ಕಾರ ರಚನೆಗೆ ರಾಜ್ಯಪಾಲರು ಆಹ್ವಾನ ನೀಡಲಿದ್ದಾರೆ ಎನ್ನಲಾಗುತ್ತಿದೆ. ಇನ್ನು ರಾಜ್ಯಪಾಲರು ಸರ್ಕಾರ ರಚನೆಗೆ ಅವಕಾಶವನ್ನ ನೀಡದೆ ವಿಳಂಬ ಮಾಡ್ತಿರೋದಕ್ಕೆ ಚೆನ್ನೈನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಲೋಕಭವನದ ಎದುರು ವಿಜಯ್ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಪ್ಲೇ ಕಾರ್ಡ್ ಹಿಡಿದು ಲೋಕಭವನದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಅಭಿಮಾನಿಗಳು. ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದೆಡೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದೆ. ರಾಜ್ಯಪಾಲ ಆರ್.ವಿ. ಅರ್ಲೇಕರ್ ವಿರುದ್ಧ ಪ್ರಜಾಪ್ರಭುತ್ವವನ್ನ ನಾಶ ಮಾಡಬೇಡಿ ಅಂತ ಸರಣಿ ಪೋಸ್ಟ್ಗಳನ್ನು ಹಾಕುವ ಮೂಲಕ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ವಿಜಯ್ ಬೆಂಬಲಕ್ಕೆ ಎಡಪಕ್ಷಗಳು ಸಾಥ್ ನೀಡಲಿವೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಆದರೆ ಇನ್ನಷ್ಟೇ ಅಧಿಕೃತ ಆಗಬೇಕಾಗಿದೆ. ಸಿಪಿಐ ಪಕ್ಷದ ಕಚೇರಿಯಲ್ಲಿ ಡಿಎಂಕೆ ಮಿತ್ರ ಪಕ್ಷಗಳ ನಾಯಕರು ಮಹತ್ವದ ಸಭೆ ನಡೆಸಿದ್ರು. ಇನ್ನೊಂದು ಕಡೆ ಸಿಪಿಐಎಂ ಕಚೇರಿಯಲ್ಲೂ ಮಹತ್ವದ ಸಭೆ ನಡೆದಿದೆ. ನಟ ವಿಜಯ್ಗೆ ಬೆಂಬಲ ನೀಡುವ ಬಗ್ಗೆ ಮಹತ್ವದ ಮಾತುಕತೆಯಾಗಿದ್ದು ಅಧಿಕೃತ ಘೋಷಣೆ ಮಾಡಬೇಕಾಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿಸಿಕೆ ಪಕ್ಷದ ಜೊತೆಗೆ ನೇರವಾಗಿ ಮಾತನಾಡಿ ವಿಜಯ್ ಬೆಂಬಲಿಸುವಂತೆ ಒಪ್ಪಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿದ ಬಳಿಕ ವಿಜಯ್ ನೇತೃತ್ವದ ಟಿವಿಕೆ ಬೆಂಬಲಿಸಲು ವಿಸಿಕೆ ನಾಯಕರು ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದ್ದು, ಇದೀಗ ಎಡಪಕ್ಷಗಳ ಬೆಂಬಲದಿಂದ ಟಿವಿಕೆ ಪಾರ್ಟಿ ಸರಳ ಬಹುಮತದ ಗಡಿ ದಾಟಿದಂತಾಗಿದೆ. ಇನ್ನು ಬಹುಮತಕ್ಕೆ ಟಿವಿಕೆಯ ವಿಜಯ್ ಹರಸಾಹಸ ಮಾಡ್ತಿದ್ರೆ ರಾಜಕೀಯ ಬದ್ಧವೈರಿಗಳಾದ ಡಿಎಂಕೆ ಹಾಗೂ ಎಐಎಡಿಎಂಕೆ ಮೈತ್ರಿ ಮಾಡಿಕೊಳ್ಳುವ ಬಗ್ಗೆ ಪ್ಲಾನ್ ಮಾಡ್ತಾ ಇವೆ. ಈ ಬಗ್ಗೆ ಪಕ್ಷದ ಹಿರಿಯ ಮುಖಂಡರು ಚರ್ಚೆ ನಡೆಸಿದ್ದಾರೆ. ಡಿಎಂಕೆ ಸಹ ಮಹತ್ವದ ಸಭೆ ನಡೆಸಿದ್ದು ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಎಂಕೆ ಸ್ಟಾಲಿನ್ ಅವರಿಗೆ ಅಧಿಕಾರ ನೀಡಿದೆ. ಮತ್ತೊಂದು ಚುನಾವಣೆಯನ್ನು ತಪ್ಪಿಸುವುದು ಮತ್ತು ಕೋಮುವಾದಿ ಶಕ್ತಿಗಳಿಗೆ ಅವಕಾಶ ನೀಡದಿರುವುದು ನಮ್ಮ ಗುರಿ ಎಂದು ಡಿಎಂಕೆ ಹೇಳಿದೆ. ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ನಡೆ ತೀವ್ರ ಸಂಚಲನ ಸೃಷ್ಟಿಸಿದೆ. ತಮಿಳುನಾಡಿನಲ್ಲಿ ಅಣ್ಣಾ ಡಿಎಂಕೆ ಸರ್ಕಾರ ರಚನೆಯಾಗಲಿದೆ ಅನ್ನುವಂತಹ ಮಾತಿದೆ. ಎಐಎಡಿಎಂಕೆ ಪರ ಜನರ ಒಲವಿದೆ ಅಂತ ಸಂಸದ ತಂಬಿದೊರೈ ಹೇಳಿದ್ದಾರೆ. ದೇವರ ದಯೆಯಿಂದ ಎಐಎಡಿಎಂಕೆ ಅಧಿಕಾರ ಹಿಡಿಯಲಿ ಅಂತ ಅಣ್ಣಾ ಡಿಎಂಕೆ ಸಂಸದ ತಂಬಿದೊರೈ ಹೇಳಿರುವುದು ಸಂಚಲನ ಸೃಷ್ಟಿಸಿದೆ. ಇನ್ನು 3ನೇ ಸ್ಥಾನಕ್ಕೆ ಕುಸಿದಿದ್ರೂ ಕೂಡ ಸರ್ಕಾರ ರಚನೆಗೆ ಅಣ್ಣಾ ಡಿಎಂಕೆ ಸರ್ಕಾರ ರಚನೆಗೆ ಯತ್ನಿಸುತ್ತಿದೆ. ಸರ್ಕಾರ ರಚನೆಗೆ ಡಿಎಂಕೆ ಅಣ್ಣಾ ಡಿಎಂಕೆ ಮೈತ್ರಿ ವದಂತಿಗೆ ಕಾಂಗ್ರೆಸ್ ನಾಯಕ ಮಣಿಕಮ್ಮ ಟ್ಯಾಗೋರ್ ಕಿಡಿಕಾರಿದ್ದಾರೆ. ಆಜನ್ಮ ಶತ್ರುಗಳಾದ ಡಿಎಂಕೆ ಅಣ್ಣಾ ಡಿಎಂಕೆ ಒಂದಾಗಿವೆ. ಇದು ತಮಿಳುನಾಡು ಹಿತಕ್ಕಾಗಿ ಜಾತ್ಯತೀತೆಗಾಗಿ ಈ ಮೈತ್ರಿಯಲ್ಲ. ವಿಜಯ್ ಅವರನ್ನ ತಡೆಯುವುದೇ ಈ ಮೈತ್ರಿಯ ಗುರಿಯಾಗಿದೆ. ಅಧಿಕಾರಕ್ಕಾಗಿ ಸ್ಥಿರ ಸರ್ಕಾರ ಎಂಬ ನಾಟಕವಾಡಬೇಡಿ ಅಂತ ಟ್ಯಾಗೋರ್ ಕಿಡಿಕಾರಿದ್ದಾರೆ. ವಿಜಯ್ ಜನಪ್ರಿಯತೆಯಿಂದ ಡಿಎಂಕೆ ಅಣ್ಣಾ ಡಿಎಂಕೆಗೆ ಭಯ ಶುರುವಾಗಿದೆ. ಡಿಎಂಕೆ ತನ್ನ ಮುಖವಾಡ ಕಳಚಿ ಅಸಲಿ ಮುಖ ತೋರಿಸಲಿ ಅಂತ ಕಾಂಗ್ರೆಸ್ ನಾಯಕ ಮಾಣಿಕಂ ಟ್ಯಾಗೋರ್ ಸವಾಲು ಹಾಕಿದ್ದಾರೆ. ತಮಿಳುನಾಡು ಚುನಾವಣಾ ಫಲಿತಾಂಶ ಇಂಡಿಯಾ ಒಕ್ಕೂಟಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಲೋಕಸಭೆಯಲ್ಲೂ ಕೂಡ ಕಾಂಗ್ರೆಸ್ ಜೊತೆ ಡಿಎಂಕೆ ಮೈತ್ರಿ ಕಟ್ಟಾಗಿದೆ. ಲೋಕಸಭಾ ಸ್ಪೀಕರ್ಗೆ ಪತ್ರ ಬರೆದಿರುವಂತಹ ತಮಿಳುನಾಡು ಡಿಎಂಕೆ ಸಂಸದ ಕನಿಮೋಳಿ ಲೋಕಸಭೆಯಲ್ಲಿ ಆಸನಗಳನ್ನು ಬದಲಾಯಿಸುವಂತೆ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ಜೊತೆ ಬೇಡ, ಬೇರೆ ಕಡೆಗಳಲ್ಲಿ ಆಸನಕ್ಕೆ ವ್ಯವಸ್ಥೆ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಕ್ಷದೊಳಗಿಂದಿನ ಡಿಎಂಕೆ ಮೈತ್ರಿ ಅಧಿಕೃತವಾಗಿ ಅಂತ್ಯವಾದಂತಾಗಿದೆ. ಇನ್ಮುಂದೆ ಕಾಂಗ್ರೆಸ್ ಸಂಸದರ ಪಕ್ಕದಲ್ಲಿ ಕುಳಿತುಕೊಳ್ಳಲು ಡಿಎಂಕೆ ನಿರಾಕರಣೆ ಮಾಡಿದೆ. ತಮಿಳುನಾಡಲ್ಲಿ ಟಿವಿಕೆ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಸರ್ಕಾರ ರಚನೆಗೆ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ಹಾಸನದ ಮಾವಿನಕೆರೆಯಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಪಷ್ಟ ಬಹುಮತ ಬರದೇ ಇದ್ದಾಗ ರಾಜ್ಯಪಾಲರು ಕಾನೂನು ಪಂಡಿತರಿಂದ ಮಾಹಿತಿ ಪಡೆಯುತ್ತಾರೆ. ಸ್ಪಷ್ಟ ಬಹುಮತ ಪಡೆಯುವಲ್ಲಿ ವಿಜಯ್ ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಸ್ಟಾಲಿನ್ ಕೂಡ 6 ತಿಂಗಳು ಏನು ಮಾತಾಡಲ್ಲ ಎಂದಿದ್ದಾರೆ. 2 ದಿನಗಳಲ್ಲಿ ಅಲ್ಲಿನ ಪರಿಸ್ಥಿತಿ ಸರಿ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಎಂದು ಎಚ್.ಡಿ.ಕೆ ಹೇಳಿದ್ದಾರೆ. ಇನ್ನು ಡಿಎಂಕೆ ಎಡಿಎಂಕೆ ಹೊಂದಾಣಿಕೆ ವಿಚಾರವಾಗಿ ಮಾತನಾಡಿ 2 ಪಕ್ಷಗಳು ಸೇರಿ ಸರ್ಕಾರ ಮಾಡುತ್ತಾರೆ ಅನ್ನೋ ಊಹಾಪೋಹ ಇದೆ. 2 ಪಕ್ಷಗಳು ಸೇರಿ ಸರ್ಕಾರ ಮಾಡುವುದಿಲ್ಲ ಅನಿಸುತ್ತೆ ಅಂತ ಹೇಳಿದ್ರು. ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಆಯ್ಕೆಗೆ ಭಾರೀ ಕಸರತ್ತು ನಡೀತಾ ಇದ್ದು ಕೋಲ್ಕತ್ತಾಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಮಿಸಿದ್ರು. ಇದೀಗ ನೂತನ ಶಾಸಕರ ಸಭೆಯ ನಂತರ ಅಮಿತ್ ಶಾ ಮುಖ್ಯಮಂತ್ರಿಯ ಘೋಷಣೆ ಮಾಡಿದ್ದಾರೆ. ಸುವೇಂದು ಅಧಿಕಾರಿಯೇ ಮುಖ್ಯಮಂತ್ರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಆಯ್ಕೆಯಾಗಲಿದ್ದಾರೆ.
ಅಸ್ಸಾಂನಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ರಚನೆಗೆ ಭರದ ತಯಾರಿ ನಡೆದಿದೆ. ಮೇ 12ರಂದು ಪ್ರಮಾಣ ವಚನಕ್ಕೆ ಮುಹೂರ್ತ ನಿಗದಿಯಾಗಿದ್ದು, ಖಾನಾಪಾರದ ವೆಟರ್ನರಿ ಕಾಲೇಜು ಗ್ರೌಂಡ್ನಲ್ಲಿ ವೇದಿಕೆ ಸಿದ್ಧ ಮಾಡಲಾಗ್ತಾ ಇದೆ. ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಕೇರಳಂನಲ್ಲಿ ಮುಂದಿನ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಭಾರಿ ಕಸರತ್ತು ನಡೆಸ್ತಾ ಇದೆ. ಸಿಎಂ ಪಟ್ಟಕ್ಕಾಗಿ ಭಾರಿ ಪೈಪೋಟಿ ನಡೀತಾ ಇದೆ. ಯುಡಿಎಫ್ ಅಧಿಕಾರಕ್ಕೆ ಮರಳಿದ ನಂತರ ಹಿರಿಯ ನಾಯಕರಾದಂತಹ ಕೆಸಿ ವೇಣುಗೋಪಾಲ್, ವಿಡಿ ಸತೀಶನ್ ಹೆಸರು ಮುಂಚೂಣಿಯಲ್ಲಿದೆ. ಎಐಸಿಸಿ ವೀಕ್ಷಕರಾದಂತಹ ಅಜಯ್ ಮಾಕೇನ್ ಮತ್ತು ಮುಕುಲ್ ವಾಸ್ನಿಕ್ ನಡೆಸಿದಂತಹ ಚರ್ಚೆಯಲ್ಲಿ ಹೊಸದಾಗಿ ಆಯ್ಕೆಯಾದ 63 ಕಾಂಗ್ರೆಸ್ ಶಾಸಕರ ಪೈಕಿ 43 ಶಾಸಕರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ರನ್ನ ಬೆಂಬಲಿಸಿದ್ದಾರೆ ಎನ್ನಲಾಗ್ತಾ ಇದ್ದು, ಇಂದು ಹೆಸರು ಘೋಷಣೆ ಆಗಲಿದೆ. ಬಾಗಲಕೋಟೆಯಲ್ಲಿ ನಿರೀಕ್ಷೆಗೂ ಮೀರಿ ಸಾಧನೆ ಮಾಡಿದ್ದೇವೆ ಅಂತ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ಮೇಲೆ ಜನರಿಗೆ ವಿಶ್ವಾಸವಿದೆ. ಶಿಗ್ಗಾವಿಗಿಂತಲೂ ಬಾಗಲಕೋಟೆಯಲ್ಲಿ ಹೆಚ್ಚು ಯಶಸ್ವಿಯಾಯಿತು. ಇದೇ ಫಾರ್ಮುಲಾ ಎಲ್ಲ ಹಂತದಲ್ಲಿ ಮಾಡಿದರೆ ಕಾಂಗ್ರೆಸ್ ಗಟ್ಟಿಯಾಗುತ್ತೆ. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ನಮ್ಮ ಒಳ ಜಗಳದಿಂದ ಹಿನ್ನಡೆಯಾಗಿದೆ. ಎಸ್ಡಿಪಿಐ ಅಲ್ಲದೆ ಬೇರೆ ಬೇರೆ ಫ್ಯಾಕ್ಟರ್ ಗಮನಿಸಬೇಕಾದ ಅವಶ್ಯಕತೆ ಇದೆ. ನಮ್ಮ ಓಟು ಬಿಜೆಪಿಗೆ ಹೋಗಿದೆ, ಬಿಜೆಪಿ ಓಟು ನಮಗೆ ಬಂದಿದೆ. ಈ ಎರಡೂ ಪ್ರಯೋಗ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದೇ ವೇಳೆ ಕಾಂಗ್ರೆಸ್ನವರು ಹಣದ ಹೊಳೆ ಹರಿಸಿದ್ದಾರೆ ಎಂಬ ಆರೋಪದ ಬಗ್ಗೆ ಮಾತನಾಡಿ, ವಿಪಕ್ಷಗಳು ಮಾಡಿದ ಆರೋಪದ ರೀತಿ ಯಾವುದೇ ಅಕ್ರಮ ಆಗಿಲ್ಲ, ಅದರ ಬಗ್ಗೆ ಚರ್ಚೆ ಅವಶ್ಯಕ ಅಂದಿದ್ದಾರೆ. ದಾವಣಗೆರೆ ಉಪಚುನಾವಣೆ ವಿಚಾರದ ಕುರಿತು ಹುಬ್ಬಳ್ಳಿಯಲ್ಲಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಜಬ್ಬಾರ್ ಅವರನ್ನ ಪಕ್ಷ ಅಮಾನತ್ತಿನಲ್ಲಿಟ್ಟಿದೆ. ದಾವಣಗೆರೆಯಲ್ಲಿ ನಮ್ಮ ಪಕ್ಷ ಗೆದ್ದಿದೆ. ಎಲ್ಲರೂ ಕೂಡಿ ಕೆಲಸವನ್ನ ಮಾಡಿದ್ದಲ್ಲಿ ಇನ್ನೂ 10ರಿಂದ 15 ಸಾವಿರ ಮತ ಬರ್ತಾ ಇತ್ತು. ಮತ ಕಡಿಮೆ ಬಂದಿರೋ ಬಗ್ಗೆ ತನಿಖೆ ಮಾಡಿಸೋದಾಗಿ ಸಿಎಂ ಹೇಳಿದ್ದಾರೆ. ಜನ ಗ್ಯಾರಂಟಿ ಬೆಂಬಲಿಸುತ್ತಿದ್ದಾರೆ. ಹೀಗಾಗಿ ಉಪಚುನಾವಣೆಯಲ್ಲಿ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದಿದೆ ಅಂತ ಸಲೀಂ ಅಹಮದ್ ಹೇಳಿದ್ದಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಒಂದು ರೌಂಡ್ ಹೋಗಿದ್ದಕ್ಕೆ ಗೆಲುವು ಸಿಕ್ಕಿದೆ ಎಂದು ಹಾವೇರಿಯಲ್ಲಿ ಹೆಸ್ಕಾಂ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಹೇಳಿದ್ದಾರೆ. ಜಮೀರ್ ಅಹ್ಮದ್ ಸಾಹೇಬ್ರು ಈ ರಾಜ್ಯದ ಅಲ್ಪಸಂಖ್ಯಾತರ ಪ್ರಶ್ನಾತೀತ ನಾಯಕರು. ಅವರ ಸೇವೆ ಬರೀ ಮುಸ್ಲಿಮರಿಗೆ ಅಷ್ಟೇ ಸಲ್ಲಿಸಿಲ್ಲ, ಎಲ್ಲ ಸಮುದಾಯದೊಂದಿಗೆ ಬಾಂಧವ್ಯ ಇಟ್ಟುಕೊಂಡಿದ್ದಾರೆ ಎಂದರು. ಚಾಮರಾಜನಗರದಲ್ಲಿ ಸಚಿವ ವೆಂಕಟೇಶ್ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಏನಯ್ಯ ಮಾಡ್ತಾ ಇದೀಯಾ ನೀನು? ಹುಡುಕಾಟ ಆಡ್ತಾ ಇದೀಯಾ? ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕೆ 3ರಿಂದ 4 ವರ್ಷ ಬೇಕಾ ಅಂತ ಕೆಡಿಪಿ ಸಭೆಯಲ್ಲಿ ಗ್ರಾಮೀಣ ಕುಡಿಯುವ ನೀರು ವಿಭಾಗದ ಅಧಿಕಾರಿಗಳಿಗೆ ಬೆವರಿಳಿಸಿದ್ದಾರೆ ಸಚಿವ ಕೆ ವೆಂಕಟೇಶ್. ಜಿಬಿಎ ನಗರ ಪಾಲಿಕೆ ಸಂಬಂಧ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಸಭೆಯಲ್ಲಿ ಜಿಬಿಎ ಎಲೆಕ್ಷನ್ಗೆ ಬಹುತೇಕ ಡೇಟ್ ಫಿಕ್ಸ್ ಮಾಡಲಾಗಿದೆ. ಜೂನ್ 14ರಿಂದ 24ರ ಒಳಗೆ ಜಿಬಿಎ ಎಲೆಕ್ಷನ್ ನಡೆಯಲಿದೆ ಅಂತ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರು ಘೋಷಣೆ ಮಾಡಿದ್ದಾರೆ. ಜೂನ್ 14ರಿಂದ 24ರ ಒಳಗೆ ಯಾವುದಾದರೂ ಒಂದು ದಿನ ಚುನಾವಣೆ ನಡೆಯಲಿದೆ. ಜಿಬಿಎ 100 ಸಮಸ್ಯೆ ಹೇಳಿದರೂ ಎಲೆಕ್ಷನ್ ನಡೆಸುತ್ತೇವೆ, ಬ್ಯಾಲೆಟ್ ಪೇಪರ್ನಲ್ಲಿ ಜಿಬಿಎ ಎಲೆಕ್ಷನ್ ಮಾಡುತ್ತೇವೆ ಎಂದಿದ್ದಾರೆ. ರೈಲ್ವೆ ಇಲಾಖೆಯ ಹಿಂದಿ ಪ್ರೇಮಕ್ಕೆ ಜೆಡಿಎಸ್ ಕಿರಿಕಾರಿದೆ. ರೈಲ್ವೆ ಸಚಿವರೊಬ್ಬರಿಗೆ ಪತ್ರ ಬರೆಯುವ ಮೂಲಕ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಹಿಂದಿ, ಇಂಗ್ಲಿಷ್ನಲ್ಲಿ ಮಾತ್ರ ಇಲಾಖೆ ಬಡ್ತಿ ಪರೀಕ್ಷೆ ಯಾಕೆ? ಕನ್ನಡದಲ್ಲೂ ಕೂಡ ಇಲಾಖೆ ಬಡ್ತಿ ಪರೀಕ್ಷೆಗಳು ನಡೆಯಬೇಕು. ಈ ಮೂಲಕ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯ ತಡೆಯಬೇಕು ಅಂತ ನಿಖಿಲ್ ಒತ್ತಾಯಿಸಿದ್ದಾರೆ. ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಮತ್ತು ರೈಲ್ವೆ ಖಾತೆಯ ರಾಜ್ಯ ಸಚಿವರಾದ ವಿ ಸೋಮಣ್ಣ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ರಾಜಕೀಯದಲ್ಲಿ 50 ವರ್ಷ ಪೂರೈಸಿರೋ ಹಿನ್ನೆಲೆ ಬಿಜೆಪಿ ವತಿಯಿಂದ ಬಿಎಸ್ವೈ ಅಭಿಮಾನೋತ್ಸವ ಆಚರಿಸಲಾಗ್ತಾ ಇದೆ. ನಾಳೆ ಸಂಜೆ ಚಿತ್ರದುರ್ಗದಲ್ಲಿ ಬಿಎಸ್ವೈ ಅಭಿಮಾನೋತ್ಸವ ಆಯೋಜಿಸಲಾಗಿದ್ದು ಸುಮಾರು 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ಇನ್ನು ನಾಳಿನ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಆಗಮಿಸ್ತಾ ಇದ್ದಾರೆ. ರಾಜ್ಯದ ಹಲವು ರಾಜಕೀಯ ಗಣ್ಯರು ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೊಂದು ಪಕ್ಷಾತೀತ ಕಾರ್ಯಕ್ರಮ ಎಂದು ಹೇಳಲಾಗ್ತಾ ಇದ್ದು ವಿವಿಧ ಪಕ್ಷಗಳ ಮುಖಂಡರು, ಬಹುತೇಕ ಎಲ್ಲ ಮಠಾಧೀಶರು ಭಾಗವಹಿಸುವ ನಿರೀಕ್ಷೆ ಇದೆ. ಇನ್ನು ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಈಗಾಗಲೇ ಚಿತ್ರದುರ್ಗ ಸಜ್ಜಾಗಿದೆ. ಇಡೀ ಚಿತ್ರದುರ್ಗ ನಗರ ಕೇಸರಿಮಯವಾಗಿದೆ. ಎಲ್ಲೆಡೆ ಬಿಎಸ್ ಯಡಿಯೂರಪ್ಪರವರ ಕಟೌಟ್, ಬ್ಯಾನರ್, ಬಂಡಿಂಗ್ಸ್ ರಾರಾಜಿಸ್ತಾ ಇದೆ. ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಮಠದ ಹಿಂಭಾಗದ ಬೃಹತ್ ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧಗೊಂಡಿದೆ. ಈಗಾಗಲೇ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಬಿಎಸ್ವೈ ಅಭಿಮಾನೋತ್ಸವ ಹಿನ್ನೆಲೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಯಡಿಯೂರಪ್ಪರ ಪುರ ಪ್ರವೇಶ ಆಗಲಿದೆ. ಚಿತ್ರದುರ್ಗದ ಕನಕ ವೃತ್ತದಿಂದ ಮದಕರಿ ವೃತ್ತದವರೆಗೂ ಬೃಹತ್ ಮೆರವಣಿಗೆ ನಡೆಸಲಾಗ್ತಾ ಇದೆ. ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡ, ಟ್ಯಾಬ್ಲೋಗಳು ಭಾಗಿಯಾಗಲಿವೆ. ಮಹಿಳೆಯರಿಂದ ಪೂರ್ಣಕುಂಭ ಹಾಗೂ ರೈತರಿಂದ ನೇಗಿಲು ಹಿಡಿದು ಯಡಿಯೂರಪ್ಪರನ್ನ ಸ್ವಾಗತಿಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ.
ಬಿಎಸ್ವೈ ಅಭಿಮಾನೋತ್ಸವ ಹಿನ್ನೆಲೆ ಬಿಗಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ. ನಾಳೆ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವದ ಹಿನ್ನೆಲೆ ಈಗಾಗಲೇ ಭರದ ಸಿದ್ಧತೆ ನಡೀತಾ ಇದೆ. ಹೀಗಾಗಿ ದಾವಣಗೆರೆಯ ಖಾಸಗಿ ರೆಸಾರ್ಟ್ನಲ್ಲಿ ಬಿಎಸ್ವೈ ಕುಟುಂಬಸ್ಥರು ವಾಸ್ತವ್ಯ ಹೂಡಿದ್ದಾರೆ. ದಾವಣಗೆರೆಯ ಖಾಸಗಿ ರೆಸಾರ್ಟ್ಗೆ ಬಿಎಸ್ವೈ ಪುತ್ರಿ ಅರುಣಾದೇವಿ ಸೇರಿದಂತೆ ಕುಟುಂಬದ ಸದಸ್ಯರು, ಬಿಎಸ್ವೈ ಸೊಸೆಯಂದಿರು, ಮೊಮ್ಮಕ್ಕಳು ಆಗಮಿಸಿದ್ದಾರೆ. ಕೆಲ ಹೊತ್ತಿನಲ್ಲೇ ಖಾಸಗಿ ರೆಸಾರ್ಟ್ಗೆ ಬಿಎಸ್ ಯಡಿಯೂರಪ್ಪ ಕೂಡ ಆಗಮಿಸಿದ್ದಾರೆ. ಬಿಎಸ್ ಯಡಿಯೂರಪ್ಪ ರಾಜಕೀಯ ಜೀವನಕ್ಕೆ ಭರ್ತಿ 50 ವರ್ಷ ಹಿನ್ನೆಲೆ ಬಿಎಸ್ವೈ ಅಭಿಮಾನೋತ್ಸವದಲ್ಲಿ ಯಡಿಯೂರಪ್ಪ ಬಳಸಿದ್ದ ಅಂಬಾಸಿಡರ್ ಕಾರನ್ನು ಪ್ರದರ್ಶನಕ್ಕಿಡಲಾಗಿದೆ. ಸಿಕೆಆರ್ 45 ನಂಬರ್ನ ಅಂಬಾಸಿಡರ್ ಕಾರ್ ಇದಾಗಿದ್ದು, ಕಾರ್ ವೀಕ್ಷಣೆಗೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಅಂಬಾಸಿಡರ್ ಕಾರ್ ಪ್ರದರ್ಶನಕ್ಕೆ ಆದ ಸ್ಥಳಕ್ಕೆ ಬಿವೈ ವಿಜಯೇಂದ್ರ ಭೇಟಿ ನೀಡಿ ಅಪ್ಪನ ನೆಚ್ಚಿನ ಕಾರನ್ನು ವೀಕ್ಷಣೆ ಮಾಡಿದ್ದಾರೆ. ವೇದಿಕೆ ಊಟದ ವ್ಯವಸ್ಥೆ ಕುರಿತು ಮಾಹಿತಿಯನ್ನು ಪಡೆದಿದ್ದಾರೆ. ಸಂಸದ ಗೋವಿಂದ ಕಾರಜೋಳ, ಶಾಸಕ ವಿಶ್ವನಾಥ್, ಮಾಜಿ ಶಾಸಕ ತಿಪ್ಪಾರೆಡ್ಡಿ ಸ್ಥಳದಲ್ಲಿದ್ದಾರೆ. ನಾಳೆ ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ನಡೆಯಲಿದೆ. ಬಿಎಸ್ವೈ ಅಭಿಮಾನೋತ್ಸವದ ಬಗ್ಗೆ ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಯಡಿಯೂರಪ್ಪ ಅವರಿಗೆ ಒಳ್ಳೆಯದಾಗಲಿ. ಬಿಎಸ್ವೈ ಹೋರಾಟಗಾರರು ಬಹಳ ಕೆಳಹಂತದಿಂದ ಇಲ್ಲಿಯವರೆಗೆ ಬಂದಿದ್ದಾರೆ. ರಾಜಕೀಯ ಬೇರೆ, ಪಾರ್ಟಿ ಬೇರೆ. ವೈಯಕ್ತಿಕವಾಗಿ ಅವರನ್ನು ಅಭಿನಂದಿಸುತ್ತೇನೆ ಅಂತ ಹೇಳಿದರು. ನಾಳೆ ಚಿತ್ರದುರ್ಗದಲ್ಲಿ ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವ ನಡೆಯಲಿದೆ. ಈ ಕುರಿತು ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಮಾತನಾಡಿದ್ದಾರೆ. ಅಭಿಮಾನೋತ್ಸವದಲ್ಲಿ ಸುಮಾರು 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ನಾನು ಕೂಡ 2 ಗಂಟೆ ಅಲ್ಲೇ ಇದ್ದೆ. ಈಗಾಗಲೇ ಎಲ್ಲಾ ರೀತಿಯ ವ್ಯವಸ್ಥೆ ಆಗಿದೆ. ಕೇಂದ್ರ ಸಚಿವ ಅಮಿತ್ ಶಾ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ನಾಳೆ ಒಳ್ಳೆ ಕಾರ್ಯಕ್ರಮ ನಡೆಯಲಿದೆ ಅಂತ ನಿರಾಣಿ ಹೇಳಿದ್ದಾರೆ. ಇನ್ನು ಬಿಎಸ್ ಯಡಿಯೂರಪ್ಪ ರಾಜಕೀಯ ಜೀವನ ಭರ್ತಿ 50 ವರ್ಷ. ಹೀಗಾಗಿ ನಾಳೆ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ನಡೆಯಲಿದೆ. ಅಭಿಮಾನೋತ್ಸವ ಯಶಸ್ವಿಯಾಗಿ ನಡೆಯಲಿ ಅಂತ ಬಿಎಸ್ವೈ ಅಭಿಮಾನಿಗಳು ಮಂಡ್ಯದಲ್ಲಿ ಶಕ್ತಿ ದೇವತೆ ಕಾಳಿಕಾಂಬಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಬಿಎಸ್ವೈ ಹೆಸರಲ್ಲಿ ತಡೆ ಒಡೆಸಿ ವಿಶೇಷ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆನೇಕಲ್ನಲ್ಲಿ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ಗ್ಯಾಂಗ್ ಅಂದರ್ ಆಗಿದೆ. ಜಿಗಣಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬಿಹಾರ ಮೂಲದ 56 ವರ್ಷದ ರಾಮಾಯಣ್ ಯಾದವ್ ಮತ್ತು 51 ವರ್ಷದ ಸಬೀರ್ ಖಾನ್ ಎನ್ನುವರನ್ನ ಬಂಧಿಸಿದೆ. ಇನ್ನು ಆರೋಪಿಗಳಿಂದ 250 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದು, ಅದರ ಮೌಲ್ಯ ಬರೋಬ್ಬರಿ 1,25 ಲಕ್ಷ ಅಂತ ಅಂದಾಜಿಸಲಾಗಿದೆ. ಬಿಹಾರದಲ್ಲಿ ಶಿಕ್ಷಕರ ನೇಮಕಾತಿಗೆ ಆಗ್ರಹಿಸಿ ಬಿಹಾರ ಲೋಕಸೇವಾ ಆಯೋಗದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಪರೀಕ್ಷೆಗೆ ನೋಟಿಫಿಕೇಶನ್ ಹೊರಡಿಸುವಂತೆ ಪರೀಕ್ಷಾಕಾಂಕ್ಷಿಗಳು ಬೃಹತ್ ಹೋರಾಟ ಮಾಡಿದ್ದು, ಆಕಾಂಕ್ಷಿಗಳನ್ನು ಚದುರಿಸಲು ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ದಾರೆ. ಪಾಟ್ನಾದಲ್ಲಿ ಲಾಠಿ ಚಾರ್ಜ್ ಮಾಡಿ ಚದುರಿಸಲಾಗಿದೆ. ಕೋಲಾರದ ಅಂತರಗಂಗೆ ಬೆಟ್ಟದಲ್ಲಿ ಆಹಾರ ಮತ್ತು ನೀರಿಗಾಗಿ ಕೋತಿಗಳು ಪರದಾಡ್ತಾ ಇವೆ. ಈ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರ ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ಆರ್ಸಿಸಿ ಟ್ಯಾಂಕ್ಗಳಿಗೆ ಪೈಪ್ಲೈನ್ ಮೂಲಕ ಜಿಲ್ಲಾ ಅರಣ್ಯ ಇಲಾಖೆಯಿಂದ ಅಧಿಕಾರಿಗಳು ನೀರು ಹರಿಸಿದ್ದಾರೆ. ಅಲ್ಲಿ ಕೋತಿಗಳು ಯಥೇಚ್ಛವಾಗಿದ್ದಾವೆ. ಕೋತಿಗಳ ಜೊತೆಗೆ ಬೇರೆ ಪ್ರಾಣಿ ಪಕ್ಷಿಗಳು ಸಹ ಅಲ್ಲಿ ಕಾಣಸಿಗುತ್ತವೆ. ಸೊ ಅವುಗಳಿಗೆ ಗೋಸ್ಕರ ನಾವು ಇದನ್ನು ಏನು ಹೇಳಿ ಸಣ್ಣ RCC ಇದನ್ನು ಹಾಕಿದ್ದೀವಿ, ಸ್ಮಾಲ್ ಟ್ಯಾಂಕ್ಸ್ನ ಹಾಕಿದ್ದೀವಿ. ಪೈಪ್ಲೈನ್ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಸೊ ಅಲ್ಲಿ ಪ್ರತಿ ಸತಿನೂ ನೀರು ಇರೋ ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದೀವಿ ಇವಾಗ. ಸೊ ಅದನ್ನು ನಿರಂತರವಾಗಿ ಅಲ್ಲಿ ನೀರಿರೋ ಹಾಗೆ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನಮ್ಮ ಗೈಡ್ಸ್ ಅಲ್ಲಿ ಇದ್ದಾರೆ. ಸೊ ಅವರಿಗೆ ಹೇಳಿಬಿಟ್ಟು ನಾನು ಅದು ನೀರಿನ ವ್ಯವಸ್ಥೆ ಕಂಟಿನ್ಯೂಸ್ ಆಗಿ. ಚಾಮರಾಜನಗರದಲ್ಲಿ ಸಲೂನ್ಗೆ ಬಂದ ಕೋತಿಯೊಂದು ಹೇರ್ ಕಟ್ ಮಾಡಿಸಿಕೊಂಡಿದೆ. ಸಂತೆಮರಹಳ್ಳಿಯ ದೇವು ಮೆನ್ಸ್ ಕಟಿಂಗ್ ಶಾಪ್ನಲ್ಲಿ ಅಚ್ಚರಿಯ ಘಟನೆ ನಡೆದಿದೆ. ನಿತ್ಯ ಸಲೂನ್ಗೆ ಬರುತ್ತಿದ್ದ ಮಂಗ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ನೋಡಿ ಚೇಷ್ಟೆ ಮಾಡ್ತಾ ಇತ್ತು. ಈಗ ಕೋತಿಗೆ ಹೇರ್ ಕಟ್ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಚಿಟ್ಟೂರು ಗ್ರಾಮದಲ್ಲಿ ಗ್ರಾಮೀಣ ಕ್ರೀಡೆಯಾಗಿರುವಂತಹ ಕೆರೆ ಬೇಟೆ ಆಯೋಜನೆ ಮಾಡಲಾಗಿತ್ತು. ಏಕಕಾಲದಲ್ಲಿ ಸಾವಿರಾರು ಜನ ಕೆರೆಗೆ ಇಳಿದು ಮೀನುಗಳನ್ನು ಹಿಡಿದಿದ್ದಾರೆ. ಕೆಲವರಿಗೆ ಸುಮಾರು 5 ಕೆಜಿಯವರೆಗೆ ಮೀನು ಸಿಕ್ಕಿದ್ರೆ, ಕೆಲವರು ಚಿಕ್ಕ ಮೀನುಗಳನ್ನು ಹಿಡಿದು ತೃಪ್ತಿ ಪಡ್ಕೊಂಡಿದ್ದಾರೆ. ಪಶ್ಚಿಮ ಬಂಗಾಳದ ನೂತನ ಸಿಎಂ ಆಗಿ ಸುವೇಂದು ಆಯ್ಕೆಯಾಗಿದ್ದಾರೆ. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯ ಆಯ್ಕೆಯಾಗಿದೆ. ಸುವೇಂದು ಅಧಿಕಾರಿಯೇ ಫೈನಲ್ ಆಗಿ ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ತಿದ್ದಾರೆ.
ಅಮಿತ್ ಶಾ ನೇತೃತ್ವದಲ್ಲಿ ನಡೆದಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಈ ಮಹತ್ವದ ನಿರ್ಣಯ ಕೈಗೊಳ್ಳಲಾಗಿದೆ. ಬಿಜೆಪಿ ಶಾಸಕರ ಅಭಿಪ್ರಾಯದಂತೆ ಸುವೇಂದು ಅಧಿಕಾರಿಯನ್ನ ಆಯ್ಕೆ ಮಾಡಲಾಗಿದೆ. ಕೋಲ್ಕತ್ತಾದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಏರ್ಪಾಡು ಮಾಡಲಾಗಿತ್ತು. ಇವತ್ತು ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ನಡೆದಿದೆ. ಈ ಸಭೆಯಲ್ಲಿ ಎಲ್ಲಾ ಶಾಸಕರ ಅಭಿಪ್ರಾಯದಂತೆ ಸುವೇಂದು ಅಧಿಕಾರಿಯೇ ಮುಖ್ಯಮಂತ್ರಿ ಗದ್ದುಗೆಗೆ ಏರಲಿದ್ದಾರೆ. 15 ವರ್ಷಗಳ ಟಿಎಂಸಿ ಆಡಳಿತ ಕೊನೆಗೂ ಕೂಡ ಅಂತ್ಯವಾಗಿದೆ. ಬಿಜೆಪಿ ಈ ಬಾರಿಯ ಜಯವನ್ನ ಗಳಿಸಲಿಕ್ಕೆ ಪ್ರಮುಖವಾಗಿ 4 ಮಂದಿ ಕಾರಣ ಅಂತ ಹೇಳಿ ಅವರ ಹೆಸರು ಮುಂಚೂಣಿಯಲ್ಲಿತ್ತು. ಈಗ ಕೊನೆಗೂ ಕೂಡ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಗೊಂದಲಕ್ಕೆ ತೆರೆ ಬಿದ್ದಿದೆ. ಬಹು ಜನರ ನಿರೀಕ್ಷೆಯಂತೆ ಸುವೇಂದು ಅಧಿಕಾರಿಯೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗ್ತಿದ್ದಾರೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಖ್ಯಮಂತ್ರಿಯಾಗಿ ಸುವೇಂದು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಕೂಡ ಭಾಗವಹಿಸುತ್ತಾರೆ. ಅಮಿತ್ ಶಾ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗೆ ಇನ್ನು 1 ತಿಂಗಳು 2 ತಿಂಗಳು ಇರುವಾಗಲೇ ಪಶ್ಚಿಮ ಬಂಗಾಳದಲ್ಲೇ ವಾಸ್ತವ್ಯವನ್ನು ಹೂಡಿ ಗ್ರೌಂಡ್ ಮಟ್ಟದಲ್ಲಿ ವರ್ಕ್ ಮಾಡಿ ಈ ಬಾರಿ ಹೇಗಾದ್ರೂ ಮಾಡಿ ಬಿಜೆಪಿಯನ್ನ ಗೆಲ್ಲಿಸಲೇಬೇಕು ಅನ್ನುವಂತಹ ಪಣವನ್ನ ತೊಟ್ಟಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತಂದ್ರು. ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವಂತಹ ಗೊಂದಲ ಇತ್ತು. ಮಹಿಳಾ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಕೊನೆಗೂ ಕೂಡ ಸುವೇಂದು ಅಧಿಕಾರಿಯೇ ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ತಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಲವು ಶಾಸಕರ ಅಭಿಪ್ರಾಯದಂತೆ ಸಾಕಷ್ಟು ಮಂದಿ ಸುವೇಂದು ಅಧಿಕಾರಿಯ ಒಂದು ಮುಖ್ಯಮಂತ್ರಿ ಸ್ಥಾನವನ್ನ ಅಕ್ಸೆಪ್ಟ್ ಮಾಡಿದ್ರಿಂದಾಗಿ ಈಗ ಕೊನೆಗೂ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿಯವನ್ನ ಆಯ್ಕೆ ಮಾಡಲಾಗಿದೆ. ನಾಳೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಭಾಗಿಯಾಗಲಿದ್ದಾರೆ. ಪಶ್ಚಿಮ ಬಂಗಾಳದ ಸಿಎಂ ಯಾರಾಗ್ತಾರೆ ಎನ್ನುವಂತಹ ಪ್ರಶ್ನೆಗೆ ಈಗ ಮುಕ್ತ ಉತ್ತರ ಸಿಕ್ಕಿದೆ. ಅಮಿತ್ ಶಾ ನೇತೃತ್ವದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿತ್ತು. 4 ಜನರ ನಡುವೆ ಬಿಗಿ ಪೈಪೋಟಿ ಇತ್ತು. ಎಲ್ಲಾ 4 ಬಿಜೆಪಿಯ ಪ್ರಮುಖರಲ್ಲಿ ಯಾರು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಗೊಂದಲ ಇತ್ತು. ಈಗ ಕೊನೆಗೂ ಕೂಡ ತೆರೆ ಬಿದ್ದಿದೆ. ಪಶ್ಚಿಮ ಬಂಗಾಳದ ನೂತನ ಸಿಎಂ ಆಗಿ ಸುವೇಂದು ಅಧಿಕಾರಿ ಆಯ್ಕೆಯಾಗಿದ್ದಾರೆ. आप लोग बैठ जाओ. ತಮಿಳುನಾಡಲ್ಲಿ ಸರ್ಕಾರ ರಚನೆ ಗೊಂದಲಕ್ಕೆ ತೆರೆ ಬಿದ್ದಿದೆ. ಟಿವಿಕೆ ಪಕ್ಷವನ್ನ ಬೆಂಬಲಿಸಲು ಸಿಪಿಎಂ, ಸಿಪಿಐ ಮತ್ತು ವಿಸಿಕೆ ನಿರ್ಧಾರವನ್ನ ಕೈಗೊಂಡಿದೆ. ತಮಿಳುನಾಡಿನಲ್ಲಿ ಈ ಬಾರಿ ಸ್ವತಂತ್ರ ಪಕ್ಷವಾಗಿ ಟಿವಿಕೆ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿತ್ತು. 108 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದಂತಹ ಟಿವಿಕೆಗೆ ಮುಖ್ಯಮಂತ್ರಿ ಪಟ್ಟಕ್ಕೇರಲು ಸಾಕಷ್ಟು ಸರ್ಕಸ್ ನಡೆಸಬೇಕಾಯಿತು. ಸಂಜೆ 6 ಗಂಟೆಗೆ ಲೋಕಭವನಕ್ಕೆ ವಿಜಯ್ ತೆರಳುತ್ತಿದ್ದಾರೆ. ವಿಜಯ್ ಸಿಪಿಐ ಬೆಂಬಲದ ಸಹಿ ಇರುವಂತಹ ಪತ್ರವನ್ನ ವಿಜಯ್ಗೆ ಸಲ್ಲಿಕೆ ಮಾಡಲಾಗಿದೆ. ಟಿವಿಕೆಯ ನಾಯಕ ಸಿಟಿಆರ್ ನಿರ್ಮಲ್ ಕುಮಾರ್ರಿಂದ ಸಲ್ಲಿಕೆ ಮಾಡಲಾಗಿದೆ. ಚೆನ್ನೈನ ವಿಜಯ್ ಮನೆಯಲ್ಲಿ ಭೇಟಿಯಾಗಿ ಸಿಹಿ ಅನ್ನ ಹಂಚಿರುವಂತದ್ದು, ಸಹಿ ಮಾಡಿ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಉಳಿದಿರುವಂತಹ ಸಿಪಿಎಂ ಮತ್ತು ವಿಸಿಕೆ ಶಾಸಕರ ಬೆಂಬಲ ಪತ್ರಕ್ಕೆ ಕೂಡ ಸಹಿ ಪತ್ರವನ್ನ ಸಿಕ್ಕಿದ ಬಳಿಕ ವಿಜಯ್ ಗವರ್ನರ್ ಅವರನ್ನ ಭೇಟಿ ಆಗ್ತಾರೆ. ಗವರ್ನರ್ ಅವರನ್ನ ಈಗಾಗಲೇ ನಿನ್ನೆ ಮೊನ್ನೆ ಕೂಡ 2 ಬಾರಿ ಸಂಖ್ಯಾಬಲವನ್ನ ತೋರಿಸುವಲ್ಲಿ ವಿಜಯ್, ಅಂದ್ರೆ ನೀವು 118 ಶಾಸಕರ ಪತ್ರಗಳನ್ನ ತಗೊಂಡು ಬನ್ನಿ, ಆಮೇಲೆ ನಿಮ್ಗೆ ಪ್ರಮಾಣ ವಚನ ಬೋಧನೆ ಮಾಡ್ಲಿಕ್ಕೆ ಬರ್ತೀನಿ ಅಂತ ಗವರ್ನರ್ ಹೇಳಿದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಕೂಡ ಕ್ರಿಯೇಟ್ ಆಗಿತ್ತು. ಒಂದ್ ಕಡೆ ಡಿಎಂಕೆ ಮತ್ತು ಎಐಎಡಿಎಂಕೆ ಎರಡೂ ಕೂಡ ಮೈತ್ರಿಯಾಗಿ ಈ ಬಾರಿ ಸರ್ಕಾರ ರಚನೆ ಮಾಡ್ತಾ ಇದೆ ತಮಿಳುನಾಡಲ್ಲಿ ಎನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ 118 ಶಾಸಕರ ಸಂಪೂರ್ಣ ಬೆಂಬಲ ವಿಜಯ್ಗೆ ಸಿಕ್ಕಿರ್ಲಿಲ್ಲ. ಈಗ ಕೊನೆಗೂ ಕೂಡ ತಮಿಳುನಾಡು ಸರ್ಕಾರ ರಚನೆಯ ಗೊಂದಲಕ್ಕೆ ತೆರೆ ಬಿದ್ದಿದೆ. ಟಿವಿಕೆ ಪಕ್ಷಕ್ಕೆ ಸಿಪಿಎಂ, ಸಿಪಿಐ ಮತ್ತು ವಿಸಿಕೆ ಬೆಂಬಲವನ್ನ ಸೂಚಿಸಿರುವಂತದ್ದು. 108 ಕ್ಷೇತ್ರಗಳಲ್ಲಿ ಈಗಾಗಲೇ ಟಿವಿಕೆ ಗೆಲುವು ಸಾಧಿಸಿದೆ. ಕಾಂಗ್ರೆಸ್ ಕೂಡ ಮೊದಲ ದಿನವೇ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಸೂಚಿಸಿತ್ತು. ಅಲ್ಲಿಗೆ ಅದರ 5 ಸದಸ್ಯರು ಕೂಡ ಜಾಯಿನ್ ಆಗಿದ್ರು. 112 ಆಗಿತ್ತು. ಆದ್ರೆ ಇನ್ನ 118ಕ್ಕೆ 6 ಜನ ಶಾಸಕರ ಬೆಂಬಲ ವಿಜಯ್ಗೆ ಬೇಕಿತ್ತು. ಸಿಪಿಐ ಆಗಿರ್ಬೋದು, ಸಿಪಿಎಂ ಆಗಿರ್ಬೋದು, ಅಲ್ಲಿನ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಏನಿದೆ
ಕಮ್ಯುನಿಸ್ಟ್ ಮಾರ್ಕ್ಸ್ವಾದಿ ಪಾರ್ಟಿ ಇರಬಹುದು ಅಥವಾ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇರಬಹುದು, ಅದರಲ್ಲೂ ಎರಡೆರಡು ಸದಸ್ಯರಿದ್ದಾರೆ. ಈಗ ಸಂಪೂರ್ಣ ಬೆಂಬಲ ವಿಜಯ್ಗೆ ಸಿಕ್ಕಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಟಿವಿಕೆ ಪಕ್ಷಕ್ಕೆ ಅತಿ ಹೆಚ್ಚು ಸೀಟನ್ನ ಗೆದ್ರೂ ಕೂಡ ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕೆ ಏರೋದಕ್ಕೆ ವಿಜಯ್ ಸಾಕಷ್ಟು ಸರ್ಕಸ್ ಮಾಡಬೇಕಾಯಿತು. ಅವ್ರಿಗೆ ಈಗ ಕಾಂಗ್ರೆಸ್ ಬೆಂಬಲ ನೀಡಿದ್ರು ಕೂಡ 6 ಶಾಸಕರ ಕೊರತೆ ಇತ್ತು. ಆ 6 ಶಾಸಕರ ಮನವೊಲಿಸಿ ಮೈತ್ರಿ ಮಾಡುವಲ್ಲಿ ಏನೆಲ್ಲ ಸರ್ಕಸ್ ಮಾಡಲಾಯಿತು ಅಂತ. ಚೈತ್ರ, ಈಗಾಗಲೇ 108 ಶಾಸಕರ ಜೊತೆಗೆ ಕಾಂಗ್ರೆಸ್ನ 5 ಶಾಸಕರ ಜೊತೆಗೆ 2 ಬಾರಿ ನಟ ವಿಜಯ್ ಅವರು ಗವರ್ನರ್ ಭೇಟಿ ಮಾಡಿದ್ರು. ತಮಿಳುನಾಡಿನ ಚೆನ್ನೈನಲ್ಲಿರ್ತಕ್ಕಂಥ ಗವರ್ನರ್ ರಾಜೇಂದ್ರ ಅರ್ಲೇಕರ್ ಅವ್ರನ್ನ. ಆದರೆ ಎಲ್ಲೋ ಒಂದು ಕಡೆಗೆ ಗವರ್ನರ್ ಅವರು 118 ಶಾಸಕರ ಬೆಂಬಲವನ್ನು ಕೋರಿದ್ರು, ಬಹುಮತವನ್ನು ಕೇಳಿದ್ರು. ಹಾಗಾಗಿನೇ ಎಲ್ಲೊಂದು ಕಡೆ ಅವರ ಪ್ರಸ್ತಾವನೆ ತಿರಸ್ಕಾರಗೊಂಡಿದ್ರು. ಇದೀಗ 6 ಜನ ಶಾಸಕರನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಇದೀಗ ನಟ ವಿಜಯ್ ಅವರು ಕೂಡ ಮುಂದಾಗಿರುವಂತಹ ಸಕ್ಸಸ್ ಆಗಿದ್ದಾರೆ. ಸಿಪಿಐಎಂನ 2, ಸಿಪಿಐನ 2, ಅದ್ರ ಜೊತೆಗೆ ವಿಸಿಕೆಯ 2 ಶಾಸಕರು ಸೇರಿದಂತೆ 6 ಜನ ಶಾಸಕರು ಇದೀಗ ನಟ ವಿಜಯ್ ಅವರಿಗೆ ಬೆಂಬಲವನ್ನು ಕೊಟ್ಟಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಇದೀಗ ಗವರ್ನರ್ನ ಮತ್ತೊಮ್ಮೆ ಭೇಟಿ ಮಾಡುವಂತ ಗವರ್ನರ್ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಈಗಾಗಲೇ ನೀವು ನೋಡಬಹುದು ಚೈತ್ರ, ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು. ನಿನ್ನೆ ಕೂಡ ಇದೇ ರೀತಿಯಿಂದ ಒಂದು ಭದ್ರತೆ ಒದಗಿಸಲಾಗಿತ್ತು, ಮೊನ್ನೆ ಕೂಡ ಇದೇ ರೀತಿಯಿಂದ ಭದ್ರತೆ ಒದಗಿಸಲಾಗಿತ್ತು. ಆದರೆ ಇವತ್ತು ಬಹಳ ಪ್ರಮುಖವಾಗಿ ನಟ ವಿಜಯ್ ಅವರಿಗೆ ಬಹುಮತದ ಸಂಖ್ಯೆ ಬಹಳ ಕೊರತೆ ಕಾಣ್ತಾ ಇತ್ತು. ಹಾಗಾಗಿನೇ ಈಗ 118 ಶಾಸಕರ ಬೆಂಬಲದೊಂದಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ವಿಜಯ್ ಬರುವಂತ ಸಾಧ್ಯತೆ ಇದೆ. ಹಾಗಾಗಿನೇ ಇಲ್ಲಿ ಸಾಕಷ್ಟು ಭದ್ರತೆಯನ್ನ ಇಲ್ಲಿ ಪೊಲೀಸರು ನಿಯೋಜನೆ ಮಾಡಿರುವಂತದ್ದು. ಒಂದ್ ಕಡೆಗೆ ನಟ ವಿಜಯ್ ಅವರಿಗೆ ಇಲ್ಲೊಂದ್ ಕಡೆ ಮೊದಲೇನೆ ಅಂದ್ರೆ 108 ಸ್ಥಾನವನ್ನ ಗೆದ್ದ ಕೂಡಲೇ ಅವರಿಗೆ ಸೆಕ್ಯೂರಿಟಿಯನ್ನು ಕೊಡಲಾಗಿತ್ತು. ಆಗ ಯಾವಾಗ ಅವರು ಸಂಖ್ಯಾಬಲವನ್ನ ಬಹುಮತವನ್ನ ಸಾಬೀತುಪಡಿಸೋದಕ್ಕೆ ಸಾಧ್ಯವಾಗಿರಲಿಲ್ಲ, ಮತ್ತೊಮ್ಮೆ ಅವರು ಸೆಕ್ಯೂರಿಟಿ ವಾಪಸ್ಸನ್ನು ತೆಗೆದುಕೊಂಡಿದ್ರು. ಇದೀಗ ಮತ್ತೆ 118 ಶಾಸಕರ ಬೆಂಬಲ ಸಿಕ್ಕಂತ ಸಂದರ್ಭದಲ್ಲಿ ಅವರಿಗೆ ಭದ್ರತೆಯನ್ನು ಕೂಡ ಕೊಟ್ಟಿರುವಂತದ್ದು. ಆ ಒಂದು ಕಾರಣಕ್ಕೋಸ್ಕರವಾಗಿಯೇ ಇಲ್ಲಿ ಭದ್ರತೆಯನ್ನು ಒದಗಿಸಲಾಗಿರುವಂತದ್ದು. ಈಗ ಟಿವಿಕೆ ಪಕ್ಷದ 108 ಶಾಸಕರು ಮತ್ತೆ ಕಾಂಗ್ರೆಸ್ನ 5 ಶಾಸಕರು ಸೇರಿದ್ರೆ ಅಲ್ಲಿಗೆ 113 ಶಾಸಕರಾಗ್ತಾರೆ. ಅದ್ರ ಜೊತೆಗೆ ಇನ್ನ ಕೇವಲ ಉಳಿದಿರ್ತಕ್ಕಂಥ 6 ಜನ ಶಾಸಕರು ಅಂದ್ರೆ ಸಿಪಿಎಂನ 2 ಶಾಸಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅಧಿಕೃತವಾಗಿ ಕೂಡ ಈಗಾಗಲೇ ಪ್ರಕಟವನ್ನ ಮಾಡಿದ್ದಾರೆ. ಇದೀಗ ಸಿಪಿಐನ 2 ಶಾಸಕರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿಟಿಆರ್ ನಿರ್ಮಲ್ ಕುಮಾರ್ ಅವರು ಇದೀಗ ಸಿಪಿಐನ ಲೆಟರ್ ಅನ್ನ ತೆಗೆದುಕೊಂಡು ಅಂದ್ರೆ ಶಾಸಕರ ಸಹಿಯನ್ನು ಮಾಡಿದ್ದಾರೆ. ಆ ಒಂದು ಪತ್ರವನ್ನ ಇದೀಗ ತೆಗೆದುಕೊಂಡು ಚೆನ್ನೈನಲ್ಲಿರ್ತಕ್ಕಂಥ ನಟ ವಿಜಯ್ ಅವರ ಮನೆಗೆ ಹೋಗಿದ್ದಾರೆ. ಅಲ್ಲಿ ಸಹಿ ಪತ್ರವನ್ನ ಅಧಿಕೃತವಾಗಿ ಸಲ್ಲಿಕೆ ಕೂಡ ಮಾಡಿರುವಂತದ್ದು ಸಿಟಿಆರ್ ನಿರ್ಮಲ್ ಕುಮಾರ್ ಅವರು. ಆ ಒಂದು ಪತ್ರವನ್ನು ತೆಗೆದುಕೊಂಡು ಸಿಪಿಐ ಮತ್ತೆ ಸಿಪಿಎಂ 2 ಶಾಸಕರು ಮತ್ತೆ ವಿಸಿಕೆ 2 ಶಾಸಕರು ಮತ್ತೆ ವಿಸಿಕೆ ಶಾಸಕರು ಕೂಡ ಈಗಾಗಲೇ ಬೆಂಬಲ ಕೊಟ್ಟಿರುವಂತಹ ಒಂದು ಪತ್ರವನ್ನು ಕೂಡ ನಟ ವಿಜಯ್ ಅವರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಮತ್ತೆ 108 ಶಾಸಕರ ಸಂಖ್ಯೆಯೊಂದಿಗೆ ಮಾತ್ರ ನಟ ವಿಜಯ್ ಅವರು 2 ಬಾರಿ ಗವರ್ನರ್ ಭೇಟಿ ಮಾಡಿದ್ರು. ಗವರ್ನರ್ ಭೇಟಿ ಮಾಡಿದ ಸಂದರ್ಭದಲ್ಲಿ ಅದನ್ನ ತಿರಸ್ಕಾರವನ್ನು ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಬೆಂಬಲವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ, ಸಂಖ್ಯೆ ತೆಗೆದುಕೊಂಡು ಬನ್ನಿ ಅಂತ. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಕಾಂಗ್ರೆಸ್ ಮತ್ತೆ 108 ಶಾಸಕರ ಜೊತೆಗೆ ಮತ್ತಿಬ್ಬರು ಸಿಪಿಐನ ಶಾಸಕರ ಜೊತೆಗೆ ಬಂದರೂ ಕೂಡ ಮತ್ತೊಮ್ಮೆ ಗವರ್ನರ್ ಅವರು ಅದನ್ನ ತಿರಸ್ಕಾರ ಮಾಡುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರವಾಗಿ ನಟ ವಿಜಯ್ ಅವರು ಸಂಜೆ 4:30 ಸುಮಾರಿಗೆ ಬರಬೇಕಾಗಿತ್ತು. ಈಗ ಅವರ ಗವರ್ನರ್ ಭೇಟಿಯ ಸಮಯ ಬದಲಾವಣೆ ಆಗಿರುವಂತದ್ದು. ಸಂಜೆ 6 ಗಂಟೆ ಸುಮಾರಿಗೆ ನಟ ವಿಜಯ್ ಅವರು ಈ ಗವರ್ನರ್ ಬಂದು ಅಲ್ಲಿ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ 118 ಶಾಸಕರ ಬೆಂಬಲದ ಪತ್ರವನ್ನು ಸಹಿ ಪತ್ರವನ್ನ ಗವರ್ನರ್ಗೆ ಸಲ್ಲಿಕೆಯನ್ನ ಮಾಡಿ ಅಧಿಕೃತವಾಗಿ ಗವರ್ನರ್ನಿಂದ ಮತ್ತೊಮ್ಮೆ ಮನವರಿಕೆಯನ್ನ ಮಾಡೋದ್ರ ಮುಖಾಂತರವಾಗಿ ಇವತ್ತೇ ಒಪ್ಪಿಗೆಯನ್ನು ತೆಗೆದುಕೊಂಡು ನಾಳೆ ಮುಖ್ಯಮಂತ್ರಿಗಳಾಗಿ ಪದಗ್ರಹಣ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಪೂರಕವಾಗಿಯೇ ಎಡಪಕ್ಷದ ಶಾಸಕರು ಕೂಡ ಸ್ಪಂದಿಸಿರುವಂತದ್ದು. ಇಷ್ಟು ದಿನಗಳ ಕಾಲ ಎಡಪಕ್ಷದ ಶಾಸಕರು ಕೂಡ ಇಲ್ಲೊಂದು ಕಡೆ ಗೊಂದಲಕ್ಕೆ ಸಿಲುಕಿದ್ರು. ಯಾಕಂದ್ರೆ ಯಾವಾಗ ಟಿವಿಕೆ ಪಕ್ಷದ ನಾಯಕ ವಿಜಯ್ ಅವರು ಬಹುಮತ ಸಾಬೀತುಪಡಿಸಕ್ಕೆ ಸಾಧ್ಯವಾಗಿರಲಿಲ್ಲ, ಆಗ ಡಿಎಂಕೆ ಮತ್ತೆ ಎಐಡಿಎಂಕೆ ಅವರು ಕೂಡ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರ ಮಾಡ್ತಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿದ್ವು. ಆ ಕಾರಣಕ್ಕೋಸ್ಕರವಾಗಿಯೇ ಎಡಪಕ್ಷದ ಶಾಸಕರು ನಟ ವಿಜಯ್ ಬೆಂಬಲವನ್ನು ಕೊಡುವಂತ ನಿರ್ಧಾರವನ್ನು ಮಾಡಿ ಮತ್ತೊಮ್ಮೆ ಬದಲಾಯಿಸಿಕೊಂಡು ಇಲ್ಲೊಂದು ಕಡೆ ಡಿಎಂಕೆ ಮತ್ತೆ ಎಐಡಿಎಂಕೆ ಅವರಿಗೆ ಒಂದು ರೀತಿ ಬೆಂಬಲ ಕೊಡುವಂತ ನಿಟ್ಟಿನಲ್ಲಿ ಕೂಡ ನಿರ್ಧಾರಕ್ಕೆ ಬಂದಿದ್ರು. ಈಗ ಎಐಡಿಎಂಕೆ ಮತ್ತೆ ಡಿಎಂಕೆ ಯಾವುದೇ ಕಾರಣಕ್ಕೂ ಕೂಡ ಒಂದಾಗುವಂತ ಲಕ್ಷಣ ತಮಿಳುನಾಡಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಎಐಡಿಎಂಕೆ ಮಾತ್ರ ನಾವು ಸರ್ಕಾರವನ್ನು ಮಾಡ್ತೀವಿ ಅನ್ನೋ ಮಾತನ್ನ ಪಳನಿಸ್ವಾಮಿ ಮತ್ತೆ ಅವರ ಸಂಸದರು ಹೇಳ್ತಾ ಇದ್ದಾರೆ ವಿನಃ ಡಿಎಂಕೆ ಪಕ್ಷದ ನಾಯಕರು ಯಾರೊಬ್ಬರು ಕೂಡ ಎಐಡಿಎಂಕೆ ಜೊತೆಗೆ ಹೋಗುವಂತ ನಿಟ್ಟಿನಲ್ಲಿ ಯಾರೇ ರೀತಿಯ ಹೇಳಿಕೆಯನ್ನ ಕೊಡ್ತಾ ಇಲ್ಲ. ಅವರು ಡಿಎಂಕೆ ಮನಸ್ಥಿತಿ ಏನು ಅಂತಂದ್ರೆ ಈಗಾಗಲೇ 1 ವರ್ಷಗಳ ನೋಡಿಕೊಂಡು ಮುಂದಿನ ಕಾರ್ಯತಂತ್ರವನ್ನು ಮಾಡಬೇಕು ಅನ್ನುವಂಥದ್ದು. ಅದ್ರ ಜೊತೆಗೆ ವಿಶೇಷವಾಗಿ ಗಮನಿಸಬೇಕು, ಸ್ಟಾಲಿನ್ ಅವರು ನಿನ್ನೆ ದಿನ ಶಾಸಕರ ಸಭೆಯನ್ನ ಕರೆಯೋದ್ರ ಮುಖಾಂತರವಾಗಿ ಮೇ 10ನೇ ತಾರೀಕುವರೆಗೂ ಕೂಡ ಚೆನ್ನೈ ಬಿಟ್ಟು ಯಾವುದೇ ಶಾಸಕರು ಕೂಡ ಚೆನ್ನೈ ಬಿಟ್ಟು ಹೋಗಬಾರ್ದು ಅನ್ನೊಂದು ಕಟ್ಟಪ್ಪಣೆ ಆದೇಶವನ್ನು ಕೊಟ್ಟಿದ್ರು.
ಕೊಟ್ಟಿದ್ರು. ಈ ಒಂದು ಆದೇಶವೇ ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಟ್ಟಿತ್ತು. ಏನಾದರೂ ಡಿಎಂಕೆ ಮತ್ತು ಎಡಿಎಂಕೆ ಮೈತ್ರಿಯನ್ನ ಮಾಡ್ಕೊಳ್ತಾ ಅಂತ. ಇದೀಗ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ವಿಜಯ್ಗೆ 6 ಜನ ಶಾಸಕರ ಬೆಂಬಲ ಸಿಕ್ಕಿರತಕ್ಕಂಥ ಸಂದರ್ಭದಲ್ಲಿ ಅದೇ ಒಂದು ಸುದ್ದಿ ಕೂಡ ಈಗ ಎಡಿಎಂಕೆ ಮತ್ತು ಡಿಎಂಕೆಗೂ ಕೂಡ ಒಂದು ರೀತಿ ಶಾಕ್ ಆಗಿರುವಂತದ್ದು. ಅದೇನಿದ್ರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಟ ವಿಜಯ್ ಅವರು 118 ಶಾಸಕರ ಬೆಂಬಲದೊಂದಿಗೆ ಗವರ್ನರ್ನ ಭೇಟಿಗೆ ಬರ್ತಾ ಇರುವಂತದ್ದು. ಚೈತ್ರ, ಧನ್ಯವಾದ ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.